ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಗೆಳತಿ ವಿಜಯಶ್ರೀ. ಈ ದಿನ ನಾನು ಮಾವಿನಕಾಯಿ ಉಪ್ಪಿನಕಾಯಿನ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ನಾನು ಇಲ್ಲಿ ಹುಳಿ ಮತ್ತು ಬಲ್ತಂತಹ ಮಾವಿನಕಾಯಿನ ತೆಗೆದುಕೊಂಡಿದ್ದೀನಿ. ಅದನ್ನು ನಾನು ಒಂದು ಪಾತ್ರೆಯಲ್ಲಿ ಹಾಕಿಬಿಟ್ಟು ಅದರಲ್ಲಿ ನೀರು ಹಾಕಿಬಿಟ್ಟು 5 ನಿಮಿಷ ನೆನೆಸಿಟ್ಟಿದ್ದೀನಿ. ನಂತರ ಅದರ ಮೇಲೆ ಅಂಟಿರುತ್ತೆ, ಅದು ಹೋಗೋವರೆಗೂ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ವೈಟ್ ಬಟ್ಟೆಯಿಂದ ಒರೆಸಿ ಈ ಥರ ತೆಗೆದಿಟ್ಕೊಂಡಿದ್ದೀನಿ. ಈ ಮಾವಿನಕಾಯಿಗಳನ್ನ ನಾನು ಕಟ್ ಮಾಡಿಬಿಟ್ಟು ಒಂದು ಸ್ಟೀಲ್ ಪಾತ್ರೆಗೆ ಹಾಕಿದ್ದೀನಿ. ನಂತರ ನಾನು ಇದಕ್ಕೆ ಉಪ್ಪು ಹಾಕಿದ್ದೀನಿ. ಇದು ಹುಳಿ ಮಾವಿನಕಾಯಿ ಆಗಿರೋದ್ರಿಂದ ನಾನು ಉಪ್ಪನ್ನು ಇನ್ನೊಂದು ಸ್ವಲ್ಪ ಹಾಕ್ತಾ ಇದ್ದೀನಿ. ಉಪ್ಪು ಪ್ರತಿಯೊಂದು ಪೀಸ್ಗೂ ಚೆನ್ನಾಗಿ ಹತ್ತಿರಬೇಕು. ನಾನು ಇಲ್ಲಿ ಸ್ಟೀಲ್ ಪಾತ್ರೆ ಯೂಸ್ ಮಾಡಿದ್ದೀನಿ, ಯಾಕಂದರೆ ಅಲ್ಯೂಮಿನಿಯಂ ಪಾತ್ರೆ ಹುಳಿಗೆ ರಿಯಾಕ್ಷನ್ ಆಗುತ್ತೆ. ಇದನ್ನು ನಾನು 7ರಿಂದ 8 ಗಂಟೆ ಮುಚ್ಚಿ ಇಡ್ತಾ ಇದ್ದೀನಿ. ನಾನು ರಾತ್ರಿ ಮಾಡಿದ್ದೆ. ನಾನು ಬೆಳಗ್ಗೆ ಎದ್ದ ತಕ್ಷಣ ನೋಡಿದಾಗ ಮಾವಿನಕಾಯಿ ಉಪ್ಪನ್ನು ಹೀರ್ಕೊಂಡ್ಬಿಟ್ಟು ಮೆತ್ತಗೆ ಆಗಿದೆ, ಹಾಗೆಯೇ ನೀರು ಕೂಡ ಬಿಟ್ಟಿದೆ. ನಾನು ಒಂದು ಜರಡಿಗೆ ಈ ಮಾವಿನಕಾಯಿನ ಹಾಕ್ಕೊಂಡು ನೀರನ್ನ ಬಸಿತಾ ಇದ್ದೀನಿ. ನಾನು ಹೀಗೆ ಎಲ್ಲ ಮಾವಿನಕಾಯಿಗಳನ್ನ ತೆಗೆದು ಈ ಥರ ಜಾಡಿಗೆ ಹಾಕಿಬಿಟ್ಟು ನೀರನ್ನು ಬಸಿದಿಟ್ಕೊಂಡಿದ್ದೀನಿ. ಈ ಮಾವಿನಕಾಯಿ ಪ್ರತಿಯೊಂದು ಪೀಸ್ಗಳನ್ನ ನಾನು ಒಂದು ತಟ್ಟೆಯಲ್ಲಿ ಇಟ್ಕೊಳ್ತಾ ಇದ್ದೀನಿ. ನಾನು ಸ್ವಲ್ಪ ಗ್ಯಾಪ್ ಬಿಟ್ಬಿಟ್ಟು ತಟ್ಟೆಯಲ್ಲಿ ಇಟ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಡ್ರೈ ಆಗಬೇಕು, ಹಾಗಾಗಿ ಈ ಥರ ಇಟ್ಕೊಂಡಿದ್ದೀನಿ. ಉಳಿದ ರಸವನ್ನು ನಾನು ಒಂದು ಗ್ಲಾಸ್ ಕಂಟೈನರ್ನಲ್ಲಿ ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನಾನು ಸಾಂಬಾರು ಮತ್ತು ಪಲ್ಯಕ್ಕೆ ಯೂಸ್ ಮಾಡ್ತೀನಿ. ಕಾಯಿ ಪೀಸ್ಗಳನ್ನು ಬಿಸಿಲಿಗೆ ಇಡಬೇಕಾಗಿತ್ತು. ಮಳೆ ಬಂದಿರೋದ್ರಿಂದ ನಾನು ಇದನ್ನು ಫ್ಯಾನ್ ಗಾಳಿಗೆ ಡ್ರೈ ಮಾಡ್ತಾ ಇದ್ದೀನಿ. ನಾನು 6ರಿಂದ 7 ಗಂಟೆ ಡ್ರೈ ಮಾಡಲಿಕ್ಕೆ ಇಟ್ಟಿದ್ದೆ. ಇವಾಗ ಒಂದು ಪ್ಯಾನ್ ತೊಗೊಂಡ್ಬಿಟ್ಟು ಇದಕ್ಕೆ ನಾನು ಸಾಸಿವೆ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಲೋ ಫ್ಲೇಮಲ್ಲಿ ನಾನು ಎಣ್ಣೆನ ಬಿಸಿ ಮಾಡ್ಕೊಂಡ್ಬಿಟ್ಟು ಒಗ್ಗರಣೆಗೆ ನಾನು ಬೆಳ್ಳುಳ್ಳಿ ತೆಗೆದುಕೊಂಡಿದ್ದೀನಿ. ನಾನು 4 ಬೆಳ್ಳುಳ್ಳಿಗಳನ್ನ ಯೂಸ್ ಮಾಡಿದ್ದೀನಿ. ಇಲ್ಲಿ ಬೆಳ್ಳುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು. ನಾವು ಬೆಳ್ಳುಳ್ಳಿ ತಿನ್ನಲ್ಲ ಅಂದರೆ ಸ್ಕಿಪ್ ಕೂಡ ಮಾಡಬಹುದು. ಇದಕ್ಕೆ ನಾನು ಹಿಂಗೆ ಹಾಕ್ತಾಯಿದ್ದೀನಿ. ನಾನು ಆಫ್ ಮಾಡಿದ ನಂತರ ಇದಕ್ಕೆ ಹಿಂಗೆ ಹಾಕ್ತಾಯಿದ್ದೀನಿ, ಜೊತೆಗೆ ಅರಿಶಿಣದ ಪೌಡ್ರು ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಖಾರದ ಪೌಡ್ರ್ ಕೂಡ ಹಾಕ್ತಾಯಿದ್ದೀನಿ. ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಕಲರ್ ತುಂಬ ಚೆನ್ನಾಗಿ ಬರುತ್ತೆ, ಅಲ್ಲದೆ ರುಚಿ ಕೂಡ ಚೆನ್ನಾಗಿರುತ್ತೆ. ನಂತರ ನಾನು ಇನ್ನೊಂದು ಪ್ಯಾನ್ನ ತೆಗೆದುಕೊಂಡಿದ್ದೀನಿ. ಆ ಪ್ಯಾನ್ ಒಳಗೆ ನಾನು ಮೆಂತ್ಯಕಾಳು 1 ಸ್ಪೂನು, ನಂತರ 2 ಸ್ಪೂನು ಸಾಸಿವೆ ಹಾಕಿ ಚಟಪಟ ಅನ್ನೋವರೆಗೂ ನಾನು ಫ್ರೈ ಮಾಡಿದ್ದೀನಿ. ಇದನ್ನು ನಾನು ಪ್ಲೇಟ್ಗೆ ಹಾಕಿ ನಂತರ ನಾನು ಪೌಡ್ರ್ ಮಾಡಿಟ್ಕೊಂಡು ತೆಗೆದಿಟ್ಟಿದ್ದೀನಿ. ಆವಾಗಲೇ ಮಾಡಿರುವಂಥ ಒಗ್ಗರಣೆಗೆ ನಾನು ಸಾಸಿವೆ ಬೇಳೆ ಹಾಕ್ತಾಯಿದ್ದೀನಿ. ನಾನು 2 ಸ್ಪೂನ್ ಸಾಸಿವೆ ಬೇಳೆ ಹಾಕಿದ್ದೀನಿ. ಮಿಕ್ಸಿ ಮಾಡಿ ತೆಗೆದಂತಹ ಪೌಡ್ರನ್ನು ನಾನು ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ನಾನು ಸ್ವಲ್ಪನೇ ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ. ಮುಂಚೆನೇ ಉಪ್ಪು ಹಾಕಿರೋದ್ರಿಂದ ಸ್ವಲ್ಪ ಉಪ್ಪು ಹಾಕಿ ಇದಕ್ಕೆ ಮಾವಿನಕಾಯಿ ಪೀಸ್ಗಳನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಪ್ರತಿಯೊಂದು ಪೀಸಿಗೆ ಈ ಮಸಾಲೆ ಹತ್ತೋ ಹಾಗೆ ನಾವು ಮಿಕ್ಸ್ ಮಾಡಬೇಕು. ಮಾವಿನಕಾಯಿ ಉಪ್ಪಿನಕಾಯಿಗೆ ಉಪ್ಪು ಜಾಸ್ತಿ ಇದ್ದರೆ ಅದು ಬೇಗ ಕೆಡೋದಿಲ್ಲ. ಇದರ ಮೇಲೆ ನಾನೊಂದು ಪ್ಲೇಟನ್ನು ಇಟ್ಟು 2ರಿಂದ 3 ದಿವಸ ಹಾಗೆ ಇಡಬೇಕು. ದಿನಕ್ಕೆ 1 ಸಾರಿ ಮುಚ್ಚಳ ತೆಗೆದು ಚೆನ್ನಾಗಿ ಮಿಕ್ಸ್ ಮಾಡಿ 2 ದಿನ ಆದ ಮೇಲೆ ಮಾವಿನಕಾಯಿ ಉಪ್ಪು ಖಾರ ಮಸಾಲೆ ಎಲ್ಲವನ್ನು ಚೆನ್ನಾಗಿ ಹಿಡಿದುಕೊಂಡಿರುತ್ತೆ. ನಾನು ಕ್ಲೀನಾಗಿ ತೊಳೆದಿಟ್ಟಂತಹ ಒಂದು ಸಿರಾಮಿಕ್ ಭರಣಿಯನ್ನು ತೆಗೆದುಕೊಂಡಿದ್ದೀನಿ. ಈ ಭರಣಿಯಲ್ಲಿ ನಾನು ಮಾವಿನಕಾಯಿನ ಹಾಕ್ತಾಯಿದ್ದೀನಿ. ಉಪ್ಪಿನಕಾಯಿಗಳನ್ನ ಆದಷ್ಟು ನಾವು ಗ್ಲಾಸ್ ಜಾರ್ಗಳಲ್ಲಿ ಸಿರಾಮಿಕ್ ಕಂಟೈನರ್ಗಳಲ್ಲಿ ಹಾಕಿಟ್ಕೊಳ್ಬೇಕು, ಯಾಕಂದರೆ ಹುಳಿಗೆ ರಿಯಾಕ್ಷನ್ ಆಗೋ ಸಾಧ್ಯತೆ ಇರುತ್ತೆ. ನಾನೊಂದು ಪ್ಯಾನಲ್ಲಿ ಸಾಸಿವೆ ಎಣ್ಣೆ ಬಿಸಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ನಾನು ಇದ್ರ ಮೇಲೆ ಹಾಕ್ತಾಯಿದ್ದೀನಿ. ಈ ಥರ ಹಾಕೋದ್ರಿಂದ 1 ವರ್ಷ ಆದರೂ ಉಪ್ಪಿನಕಾಯಿ ಹಾಳಾಗಲ್ಲ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದ.